ಶ್ರೀ ವಿಜಯಾದ್ರಿ ವಿದ್ಯಾಸಂಸ್ಥೆ ಪ್ರತಿಯೊಬ್ಬ ಭವಿಷ್ಯದ ವಿದ್ಯಾರ್ಥಿನಿಯರ ಶಿಕ್ಷಣ ಸಂಸ್ಥೆ. ವಿದ್ಯಾರ್ಥಿಗಳ ಭವಿಷ್ಯದ ಉನ್ನತ ಸ್ಥಾನ ಪಡೆದಿರುವ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಕೀರ್ತಿ ತಂದ ಶ್ರೀ ವಿಜಯಾದ್ರಿ ವಿದ್ಯಾಸಂಸ್ಥೆಗಳು ಕೆಂಪೇಗೌಡ ಲೇಔಟ್, ಶ್ರೀನಿವಾಸಪುರ ಮೈನ್ ರೋಡ್, ಪಾನಸಮಕಲಹಳ್ಳಿ ಗೇಟ್ ಬಳಿ ಇರುವ ಸಂಸ್ಥೆ. ಪಬ್ಲಿಕ್ ಸ್ಕೂಲ್, ಪಿಯು ಕಾಲೇಜ್, ಡಿಗ್ರಿ ಕಾಲೇಜ್ ಪ್ರಾರಂಭ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಸಮಾಜ ಸೇವಕರು ಹಾಗೂ ವಿದ್ಯಾರ್ಥಿನಿಯರ ಭವಿಷ್ಯದ ಚಿಂತಕರು, ಸಂಸ್ಥೆಯ ಅಧ್ಯಕ್ಷರು ನಾರಾಯಣಸ್ವಾಮಿರವರು ಸ್ವಚ್ಛತೆ ಕ್ರಮ ಶಿಕ್ಷಣ ಸಕ್ರಿಯ ಕಾರ್ಯಕ್ರಮದ ರೂವಾರಿಗಳು ಹಾಗೂ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮನಸ್ಸುಗಳಿಸಿದ ಕಾರ್ಯದರ್ಶಿ ಪೆದ್ದೂರು ಹಾವಳಿ ಬಾಬುಗೌಡ, ಪ್ರಾಂಶುಪಾಲರು ಶಿವಕುಮಾರ್, ಆಡಳಿತ ಅಧಿಕಾರಿಗಳು ವೆಂಕಟರಾಮ್ ರೆಡ್ಡಿ, ಶಾಲಾ ಮುಖ್ಯ ಶಿಕ್ಷಕರು ಎಂಎ ಶ್ರುತಿ ಮೇಡಂ ಹಾಗೂ ಗೌರವಾನ್ವಿತ ಉಪನ್ಯಾಸಕರು ವಿದ್ಯಾರ್ಥಿನಿಯರ ಭವಿಷ್ಯದ ರೂವಾರಿಗಳು ಎಂಬುವಂತೆ ಸತೀಶ್ ರವರು, ಪಿವಿ ಶಿವಕುಮಾರ್, ರಿಯಾಜ್ ಪಾಷಾ, ಭವ್ಯ ಮೇಡಂ, ಬಿಎಂ ಪವಿತ್ರ ಮೇಡಂ, ಎನ್ ಚಲಪತಿ ಸರ್, ಎಚ್ಎನ್ ಸಂದೀಪ್ ಸರ್, ಅನಿಲ್ ಕುಮಾರ್, ಪೃಥ್ವಿ ಸರ್, ಶಿಕ್ಷಕರಾದ ಸಲ್ಮಾ ಸುಲ್ತಾನ್, ಪ್ರೇಮ ಮೇಡಂ, ಸುಮತಿ ಮೇಡಂ, ಎನ್ ಜೈಬಾ, ಆಯುಷಾ ಮೇಡಂ, ವೈಷ್ಣವಿ ಮೇಡಂ ಹಾಗೂ ಶಾಲೆಯ ಮಕ್ಕಳು, ಕಾಲೇಜು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು, ಎಲ್ಲ ಸಿಬ್ಬಂದಿ ವರ್ಗದವರು, ವಿವಿಧ ತಾಲೂಕು ಜಿಲ್ಲೆಗಳಿಂದ ಗಣ್ಯರು, ತಾಲೂಕು ಸಮಸ್ತ ಗಣ್ಯರು, ಹಿರಿಯರು, ಶಿಕ್ಷಕ ವೃಂದದ ಸ್ನೇಹಿತ ಬಳಗದವರು, ಶ್ರೀ ವಿಜಯಾದ್ರಿ ಕಾಲೇಜು ಆಡಳಿತ ವರ್ಗದವರು, ಬಂಧು ಬಳಗದವರು, ಊರಿನ ಪ್ರಮುಖರು, ಹಿರಿಯರು ಹಾಗೂ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಪೋಷಕ ವೃಂದದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆ ಗೌರವಾನ್ವಿತ ಎಲ್ಲರ ಮನಸ್ಸು ಗಳಿಸಿದ ಅಧ್ಯಕ್ಷರು ನಾರಾಯಣಸ್ವಾಮಿರವರು ಮಾತನಾಡಿ, ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೊಠಡಿಗಳು ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಮೊದಲ ಆದ್ಯತೆ, ಬಸ್ ವ್ಯವಸ್ಥೆ ಹಾಗೂ ಹಾಜರಾತಿ ಬಗ್ಗೆ ಎಲ್ಲ ಶಿಕ್ಷಕರ ಮಾಸಿಕ ಸಭೆ ನಡೆಸಿ ಯಾವ ರೀತಿ ಎಂಬುದಾಗೂ ಸೂಚನೆ ಸಲಹೆಗಳನ್ನು ನೀಡುತ್ತೇವೆ. ಈ ಸಂದರ್ಭದಲ್ಲಿ ಸಕ್ರಿಯ ವಿದ್ಯಾರ್ಥಿಗಳ ಮಾರ್ಗದರ್ಶನ ಶ್ರೀರಕ್ಷೆ ಎಂಬುವ ಕಾರ್ಯದರ್ಶಿ ಬಾಬು ಗೌಡರವರು ಮಾತನಾಡಿ, ನಮ್ಮ ಅಧ್ಯಕ್ಷರ ಸಹಭಾಗಿತ್ವದಲ್ಲಿ ಆಡಳಿತ ಮಂಡಳಿಯ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. 2013ರಿಂದ ನಮ್ಮ ಕಾಲೇಜು ಚಾಲ್ತಿಯಲ್ಲಿ ಯಶಸ್ಸು ಹೆಸರು ಪಡೆದಿದೆ. ಈಗಾಗಲೇ ನಮ್ಮ ಕಾಲೇಜಿನ ಇಂಜಿನಿಯರಿಂಗ್ ಸೀಟುಗಳು ಹಾಗೂ ಮೆಡಿಕಲ್ ಸೀಟುಗಳು ಆಯ್ಕೆಯಾಗಿ ಉನ್ನತವಾದ ಶಿಕ್ಷಣದಲ್ಲಿ ಹೆಸರು ಬಂದಿದೆ. ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಉನ್ನತ ಶಿಕ್ಷಣ, ಜೆಇ ಎಕ್ಸಾಮ್ ಹಾಗೂ ನೀಟ್ ಎಕ್ಸಾಮ್ಗೆ ಎಲ್ಲ ರೀತಿಯ ಸೌಲಭ್ಯಗಳು ಶಾಲೆಯಲ್ಲಿ ಸಿಗುತ್ತದೆ. ಗ್ರಾಮೀಣ ವಿದ್ಯಾರ್ಥಿಗಳೇ ಶುಲ್ಕ ಕಷ್ಟವಾಗಿರುತ್ತದೆ. ಆದ ಕಾರಣ ಅಧ್ಯಕ್ಷರ ಮಾತಿನಂತೆ ಗ್ರಾಮೀಣ ಹೆಣ್ಣು ಮಕ್ಕಳಿಗೆ 50% ರಿಯಾಯಿತಿ ಇರುತ್ತದೆ ಹಾಗೂ ಗ್ರಾಮೀಣ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡುತ್ತೇವೆ. ಎಲ್ಲ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಶೈಲಿಯಲ್ಲಿ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿ ಮಾಡಿ ತೋರಿಸುತ್ತೇವೆ. ಮುಂದಿನ ವರ್ಷಕ್ಕೆ ಪ್ರವೇಶಕ್ಕೆ ಅನುಮೋದನೆ ಪಡೆಯಬಹುದು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬಸ್ ಸ್ಟ್ಯಾಂಡ್ ಇಂದ ಶಾಲೆಯವರೆಗೂ ಉಚಿತ ಸೇವೆ ಇರುತ್ತದೆ. ಎಲ್ಲವನ್ನೂ ವಿದ್ಯಾರ್ಥಿಗಳ ಭವಿಷ್ಯದ ನಮ್ಮ ಅಧ್ಯಕ್ಷರ ಸಮಾಲೋಚನೆ ಮಾಡುತ್ತೇವೆ. ಪಕ್ಷ ಭೇದ ಮರೆತು ನಮ್ಮ ವಿದ್ಯಾರ್ಥಿಗಳ ಗುರಿ ನಮ್ಮ ಶಾಲೆಯ ಉನ್ನತ ಸ್ಥಾನ ಪಡೆಯಬೇಕು ಎಂಬುದೇ ನಮ್ಮ ಒಂದು ಸಾಧನೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಪ್ರತಿಯೊಬ್ಬ ಪೋಷಕರಿಗೂ ಪ್ರತಿ ತಿಂಗಳ ಗಮನ ಹರಿಸುತ್ತೇವೆ ಹಾಗೂ ಸಂಸ್ಥೆಯ ಅಧ್ಯಕ್ಷರು ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಹಗಲು ರಾತ್ರಿ ಚಿಂತನೆಗೆ ಸಹಕರಿಸುತ್ತಾರೆ ಹಾಗೂ ಶಿಕ್ಷಕರು, ಉಪನ್ಯಾಸಕರು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಕಾರ್ಯವೈಖರಿ ಬಹಳ ಅದ್ಭುತವಾಗಿದೆ. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಸಹಕರಿಸುತ್ತಾರೆ. ಈ ದಿನ ಕಾರ್ಯಕ್ರಮ ಬಂದಿರುವ ಎಲ್ಲರಿಗೂ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸಿಬ್ಬಂದಿ ವರ್ಗದವರು ಸಹಭಾಗಿತ್ವದಲ್ಲಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಹೆದ್ದಾರಿಯಲ್ಲಿವೆ. ಫೆಸಿಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಯಾರು ಬರ್ಬೇಕಂದ್ರೆ ಹೊರಟು ಚೆನ್ನಾಗಿದೆ. ಪ್ರತಿಯೊಂದು ವ್ಯವಸ್ಥೆ ಇದೆ. ನೆಕ್ಸ್ಟ್ ಇಯರ್ ಇಂದ ಒಳ್ಳೆ ಅಡ್ಮಿಷನ್ಸ್ ಯಾರು ಆಗ್ಬೇಕಂದ್ರೆ ದಯವಿಟ್ಟು ಇವತ್ತಿಂದಾನೇ ನಮ್ಗೆ ಅಪ್ಲಿಕೇಶನ್ ತಗೋಬಹುದು. ನಾಳೆಯಿಂದ ನಮ್ಮ ಆಫೀಸಲ್ಲಿ ಅಪ್ಲಿಕೇಶನ್ ಇರುತ್ತೆ. ನಮ್ದು ಲಿಮಿಟೆಡ್ ಇದೆ.
ನಾವು 30 ಜನದ ಮೇಲೆ ನಾವು ಅಡ್ಮಿಷನ್ ತಗೊಳ್ಳಲ್ಲ. ಒಂದು ಸೆಕ್ಷನ್ಗೆ 30 ಜನದ ಮೇಲೆ ನಾವು ತಗೊಳ್ಳಲ್ಲ. 30 ಕೆಳಗಡೆ 31 ಬಂದ್ರೂ ಒಂದು ಮಗು ನಾವು ತಗೊಳ್ಳಲ್ಲ. ಸೊ ಆಸಕ್ತಿ ಇರುವಂತವರು ಇವಾಗಿಂದಾನೆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಅಡ್ವಾನ್ಸ್ ಅಡ್ಮಿಷನ್ ಸ್ಟಾರ್ಟ್ ಮಾಡ್ಕೋಬಹುದು. ಧನ್ಯವಾದ. ತಮ್ಮಲ್ಲಿ ಒಂದು ಮಾತು ಹೇಳಿ ಸರ್. ಶ್ರೀನಿವಾಸಪುರ ತಾಲೂಕಿನಲ್ಲಿ ಈಗಾಗಲೇ ನಿಮ್ಮ ಒಂದು ವಿಜಯಾದ್ರಿ ಕಾಲೇಜು ಹೆಸರು ಪಡೆದು ಒಂದು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಶಿಕ್ಷಣಕ್ಕೆ ಇಲ್ಲಿನ ವಿದ್ಯಾರ್ಥಿಗಳ ಇಂಜಿನಿಯರ್ಸ್ ಡಾಕ್ಟರ್ಸ್ ಆಗಿರೋದು ಒಂದು ಮಾಹಿತಿ ಬಂದಿದೆ. ಅದರಂತೆ ಈ ಒಂದು ನಡೆಯುವ ಒಂದು ಎಲ್ಲಾ ಒಂದು ಶಿಕ್ಷಕರ ಒಂದು ಹಾದಿಯಲ್ಲಿ ನಿಮ್ಮ ಸಿಬ್ಬಂದಿಯವರ ಒಂದು ನೇರ ಸಂಪರ್ಕದಲ್ಲಿ ನಿಮ್ಮ ಒಂದು ಅಧ್ಯಕ್ಷರ ಮೇರೆಗೆ ಸಹಭಾಗಿತ್ವದಲ್ಲಿ ಒಂದು ಈ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳೇ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಒಂದು ಮೇಲ್ಮಟ್ಟಕ್ಕೆ ಹೋಗುವ ಒಂದು ನಿಮ್ಮ ಒಂದು ಸಂಕಲ್ಪ ತಯಾರಾಗಿ ಒಂದು ಸೂಚನೆ ಕೊಡ್ತೀವಿ ಸರ್. ಆಕ್ಚುಲಿ ನಮ್ಮ ಶಾಲೆಗೆ ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಯಾವುದೇ ಮಗುವಾಗಲಿ ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಲೇಬೇಕು ಅನ್ನೋ ಒಂದು ಗುರಿಯಲ್ಲಿ ನಾವಿದ್ದೀವಿ. ಆ ಮಗುಗಿಂತ ಹೆಚ್ಚಿನ ಶ್ರಮ ನಮ್ಮ ಶಿಕ್ಷಕ ವೃಂದದವರು, ನಾವು ಮ್ಯಾನೇಜ್ಮೆಂಟ್ ಅದ ನಾವು ಹೆಚ್ಚಿನ ಶ್ರಮ ನಾವು ತಗೋತಾ ಇದ್ದೀವಿ. ಈ ಮಗುನ ಈ ಗ್ರಾಮೀಣ ಭಾಗದಿಂದ ಬಂದಿರುವಂತ ಈ ಮಗುನ ಡಾಕ್ಟರ್ ಮಾಡಿದ್ರೆ ನಮ್ಗೊಂದು ಪುಣ್ಯ ಅನ್ನೋದು ನಮ್ಮ ಹೆಗಲ ಮೇಲೆ ಇರ್ತದೆ. ನಮ್ ಕೀರ್ತಿ ಸೇರ್ತದೆ. ನಮ್ಮ ಮಕ್ಕಳು ಬೆಳಿಲಿ. ಎಲ್ಲ ಟೌನ್ ಅಲ್ಲಿ ಇರುವಂತ ಮಕ್ಕಳೇ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತ ಏನಿಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿ ಬಂದಂತ ಪ್ರತಿಯೊಂದು ಮಗುನು ಇಂಜಿನಿಯರ್ ಅಥವಾ ಡಾಕ್ಟರ್ ಮಾಡೇ ಮಾಡ್ತೀವಿ ನಾವು ಅನ್ನೋ ಒಂದು ಸಂಕಲ್ಪನ ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ತಮ್ಮಲ್ಲಿ ಇನ್ನೊಂದು ಮಾತು ಹೇಳಿ ಸರ್. ತಮ್ಮ ಒಂದು ಕಾಲೇಜು ಒಂದು ನುರಿತ ಒಂದು ವಿದ್ಯಾಭ್ಯಾಸದಲ್ಲಿ ಯಶಸ್ಸಾಗಿ ನಡೆಸ್ತಾ ಇದ್ದೀರಲ್ಲ, ಪ್ರತಿ ತಿಂಗಳು ತಮ್ಮ ಒಂದು ಮನವಿ ಆ ಒಂದು ಪೇರೆಂಟ್ಸ್ ಒಂದು ತಿಂಗಳಲ್ಲಿ ಕರೆದು ಆ ಒಂದು ಮಕ್ಕಳ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳೇ ಅವರ ಒಂದು ಆಕ್ಟಿವಿಟಿ ಏನ್ ರೀತಿ ಯಾವ ರೀತಿ ವಿದ್ಯಾಭ್ಯಾಸ ಏನ್ ಮಾಡ್ತಾರೆ ಅವರ ಮಾಹಿತಿ ಒಂದು ಆ ಪೇರೆಂಟ್ಸ್ ತಿಳಿದ್ರೆ ಆ ಒಂದು ವಿದ್ಯಾಭ್ಯಾಸದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಸಿಗುತ್ತೆ ಮತ್ತು ಪೇರೆಂಟ್ಸ್ಗೂ ನಿಮ್ಮ ಕಾಲೇಜ್ಗೂ ಒಂದು ಅವಮಾನ ಇದೆ. ಅಡಚಣೆ ಕ್ಷಮಿಸ್ಬೇಕು. ಆಕ್ಚುಲಿ ಫೀಸ್ ಇದೆ. ಸೊ ನಮ್ಮ ಗ್ರಾಮೀಣ ಮಕ್ಕಳನ್ನ ಬಳಸ್ಕೊಳಕ್ ಆಗ್ತಾ ಇಲ್ಲ. ಅಷ್ಟೊಂದು ಬರ್ಸೋಂತ ಶಕ್ತಿ ನಮ್ಮ ಮಕ್ಕಳಲ್ಲಿಲ್ಲ. ನಮ್ಮ ತಂದೆ ತಾಯಿಗಳು ಇಲ್ಲೆಲ್ಲ ಸ್ವಲ್ಪ ಕೂಲಿ ಕೆಲಸ ಮಾಡೋರು, ವ್ಯವಸಾಯಸ್ಥರು, ಸ್ವಲ್ಪ ಮಿಡಿಲ್ ಕ್ಲಾಸ್ ಗಿಂತ ಕಮ್ಮಿ ಇದ್ದಾರೆ. ಆ ಗ್ರಾಮೀಣ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರ ಜೊತೆಗೂಡಿ ಒಳ್ಳೆ ವಿದ್ಯಾಸಂಸ್ಥೆಯನ್ನು ಮಾಡೋಣ, ಒಳ್ಳೆ ವಾತಾವರಣ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ನೋಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ದು ಲ್ಯಾಬ್ ಆಗ್ಬೋದು, ಕೊಠಡಿಗಳಾಗ್ಬೋದು, ನೀವೆಲ್ಲ ನೋಡ್ಬೋದು. ಎಲ್ಲ ಸುಸಜ್ಜಿತವಾಗಿ ಒಳ್ಳೆ ಅಂತಾರಾಷ್ಟ್ರೀಯ ಶೈಲಿಯಲ್ಲಿ ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಗ್ರಾಮೀಣ ಮಕ್ಕಳಿಗೆ ಒಂಚೂರು ಆದ್ಯತೆ ಕೊಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದೀವಿ. ಸಿಂಗಲ್ ಗರ್ಲ್ ಪೇರೆಂಟ್, ಸಿಂಗಲ್ ಹೆಣ್ಣು ಮಗು ಪೇರೆಂಟ್ ಯಾರಿದಾರೋ ಆ ಹೆಣ್ಣು ಮಗುಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ. 50% ನಮ್ಮ ಅಧ್ಯಕ್ಷರ ಆದೇಶದ ಮೇರೆಗೆ 50% ಸ್ಕಾಲರ್ಶಿಪ್ ಅನ್ನ ಜಾತಿ ಭೇದವಿಲ್ಲ, ಯಾವುದೇ ಜಾತಿ ಆಗ್ಬೋದು, ಯಾವುದೇ ವರ್ಗ ಆಗ್ಬೋದು, ಯಾವುದೇ ಇದಾಗ್ಬೋದು, ಸಿಂಗಲ್ ಗರ್ಲ್ ಚೈಲ್ಡ್ ಒಬ್ಬ ಫ್ಯಾಮಿಲಿಯಲ್ಲಿ ಈ ನನಗೆ ಒಂದೇ ಹೆಣ್ಣು ಮಗು ಇದ್ರೆ ಉನ್ನತವಾದಂತ ರ್ಯಾಂಕಿಂಗ್ ಬಂದಿದೆ. CET ಎಲ್ಲ ಆಗ್ಬೋದು ಅಥವಾ ನೀಟ್ ಎಲ್ಲ ಆಗ್ಬೋದು, ಒಳ್ಳೆ ರ್ಯಾಂಕಿಂಗ್ ಇದೆ. ನಮ್ಮಲ್ಲಿ ಬರೋ ವರ್ಷದಿಂದ JEE ಮತ್ತೆ ನೀಟ್ ಸಪರೇಟ್ ಬ್ಯಾಚ್ ಮಾಡೋಣ, ಅದಕ್ಕಾಗಿ ಫೋಕಸ್ ಮಾಡೋಣ. ಯಾರಾದ್ರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಳ್ಳೆ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಕೊಡೋಣ ಅಂತೇಳಿ ನಾವೊಂದು ಮುನ್ನಡೆ ಬರ್ಕೊಂಡು ಯಾವ ತರ ಮಾಡ್ಕೊಳ್ಳೋಣ ಮುಂಚಿತವಾಗಿ ಯೋಚನೆ ಮಾಡೋ ಒಂದು ರೂಪರೇಷೆಗಳನ್ನ ಹಾಕೊಂಡಿದ್ವಿ. ಅದೇ ತರ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ವಿ. ಬರೋ ವರ್ಷದಿಂದ JEE ಮತ್ತೆ ನೀಟ್ಗೆ ಸಪರೇಟ್ ಬ್ಯಾಚ್ ಆಗುತ್ತೆ. ಇವ್ರಿಗೆ ಬಂದು ಸಪರೇಟ್ ಒಂದು 15 ಫ್ಯಾಕಲ್ಟೀಸ್, 15 ಜನ ನುರಿತವಾದಂತವ್ರು ನಲ್ಲೂರು ಮತ್ತೆ ಮಂಗಳೂರು ಕಡೆಯಿಂದ, ಆಂಧ್ರ ಮತ್ತೆ ನಮ್ಮ ಕೋಸ್ಟಲ್ ಕಡೆಯಿಂದ ಫ್ಯಾಕಲ್ಟಿ ಬರ್ತಾರೆ. ಬರೀ ಅವ್ರು ಮಾತ್ರ ಮಾಡ್ತಾರೆ. ಬರೀ ನೀಟ್ ಮತ್ತೆ JEE ಆದಂತ ಫ್ಯಾಕಲ್ಟಿಗೆ ಮಾತ್ರ ವಿದ್ಯಾಭ್ಯಾಸ ಮಾಡಿಸ್ತಾರೆ. ಅವ್ರು ಮಾತ್ರ ಟ್ರೈನಿಂಗ್ ಮಾಡ್ತಾರೆ. ಅವ್ರು ಒಂದು ಸಪರೇಟ್ ಒಂದು ಬ್ರಾಂಚ್ ಅವ್ರು ಓಪನ್ ಮಾಡ್ತಾ ಇದೀವಿ. ಸಪರೇಟ್ ಬ್ಲಾಕೇ ಇರ್ತದೆ. ನೀಟ್ ಮತ್ತೆ JEE ಅಂತ ಹೇಳ್ಬಿಟ್ಟು ಒಂದು ಬ್ಲಾಕೇ ಮಾಡ್ತೀವಿ. ಇನ್ನು ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇಲ್ಲಿಂದ ಹೋಗ್ಬೇಕಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಮಂಗಳೂರಿಗೆ ಹೋಗ್ಬೇಕು ಅಥವಾ ಬೇರೆ ಕಡೆ ಹೋಗ್ಬೇಕು. ಇಲ್ಲಿಂದ ಹೋದ್ರೆ ಮಾತಾಡಿ ಸರ್. ನಮಸ್ತೆ ಸರ್, ಎಲ್ಲರಿಗೂ ಸಾರ್ವಜನಿಕರಿಗೆ ಎಲ್ಲರಿಗೂ ನಮಸ್ಕಾರ. ಹಾಗೂ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಆಕ್ಚುಲಿ ನಾನು ಶ್ರೀ ವಿಜಯಾದ್ರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದೀನಿ. ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ R. ನಾರಾಯಣ ಸ್ವಾಮಿ ಅವರಿದ್ದಾರೆ. ನಾವು ಇವತ್ತಿನ ವಿಶೇಷ ಏನು ಅಂದ್ರೆ, ಇವತ್ತು ನಮ್ಮ ಆಡಳಿತ ಕಚೇರಿಯನ್ನ ಉದ್ಘಾಟನೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮಾಡರ್ನೈಸೇಷನ್ ಮಾಡಿ ಒಂಚೂರು ಉದ್ಘಾಟನೆ ಮಾಡೋಣ, ವಿಭಿನ್ನ ಶೈಲಿಯಲ್ಲಿ ಮಾಡೋಣ ಅಂತೇಳಿ ನಮ್ಮ ಅಧ್ಯಕ್ಷರ ಆದೇಶದ ಮೇರೆಗೆ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಒಳ್ಳೆ ಒಂದು ಆಫೀಸ್ನ ಮಾಡಿ ಇವತ್ತು ಉದ್ಘಾಟನೆಯನ್ನ ಮಾಡಿದೀವಿ. ಇದೇ ತರ 2013ರಿಂದ ನಮ್ಮ ಶ್ರೀ ವಿಜಯಾದ್ರಿ PU ಕಾಲೇಜು 2013ರಿಂದ ಚಾಲ್ತಿಯಲ್ಲಿದೆ. 2013 ಒಳ್ಳೆ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಮೆಡಿಕಲ್ ಸೀಟ್ ಒಂದು 5-6 ಸೀಟ್ ಆಗಿದೆ. ನಮ್ಮಲ್ಲಿ ಇಂಜಿನಿಯರಿಂಗ್ ಒಳ್ಳೆ ಇಂಜಿನಿಯರಿಂಗ್ ಸೀಟ್ಸ್ ಆಗಿದೆ.
ಏನು ಸರ್? Take your books. Go, sit in your place. Open your books. English textbook open. Yes, sit. No one should talking. Understand? ಮಾತಾಡ್ಸಿ. ಸರ್, ಶ್ರೀ ಆರ್ ನಾರಾಯಣ ಸ್ವಾಮಿ ಆದ ನಾನು ಶ್ರೀ ವಿಜಯಾದ್ರಿ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸುಸಜ್ಜಿತವಾದ ಕೊಠಡಿಗಳು ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟಿದ್ದೀವಿ. ಅವರು ಮುಂದಿನ ಭವಿಷ್ಯಕ್ಕಾಗಿ ಮತ್ತು ಯಾವುದೇ ಒಂದು ಅಡಚಣೆ ಏನೂ ಇಲ್ದಿರ ಒಂದು ನಮ್ಮಲ್ಲಿ CC ಕ್ಯಾಮ್ರಾ ಆಗಲಿ, ಮತ್ತು ಬಸ್ ವ್ಯವಸ್ಥೆ ಆಗಲಿ, ಮತ್ತು ಬಸ್ನಲ್ಲಿ ಓಡಾಡಕ್ಕಂಥ ಒಂದು CCTV ಬಸ್ಸಿನಲ್ಲಿ CCTV ಮತ್ತೆ ಹಾಜರಾತಿಗೆ ಪ್ಯಾನಿಕ್ ಬಟನ್ ಪ್ರತಿಯೊಂದು ಹಾಕಿ ನಾವು ಎಲ್ಲರೂ ಒಂದು ವ್ಯವಸ್ಥೆ ಮಾಡಿದೀವಿ. ಸರ್, ತಮ್ಮಲ್ಲಿ ಒಂದು ಮಾತು ಹೇಳಿ ಸರ್. ತಮ್ಮೊಂದು ಅಧ್ಯಕ್ಷರ ಒಂದು ಅವಧಿನಲ್ಲಿ ಶಾಲೆಯ ಸಿಬ್ಬಂದಿ, ಒಂದು ಶಿಕ್ಷಕರ ಒಂದು ಮುಂಬರುವ ಒಂದು ಎಕ್ಸಾಮ್ಸ್ ಆಗ್ಬೋದು, ಒಂದು ಟ್ಯೂಷನ್ ಆಗ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಆ ಒಂದು ಡೈರೆಕ್ಷನ್ಸ್ ನಿಮ್ಮ ಒಂದು ಸಭೆ ಯಾವ ರೀತಿ ನಡೆಸ್ತೀರಿ? ನಾವು ಮಾಸಿಕವಾಗಿ ನಮ್ಮ ಎಲ್ಲ ಶಿಕ್ಷಕರು ಮತ್ತೆ ನಮ್ಮ ಆಡಳಿತ ಮಂಡಳಿ ಯಾರು ಇದ್ದಾರೆ ಎಲ್ಲರನ್ನೂ ಕರೆಸಿ ಪ್ರತಿಯೊಂದು ಮಾಸಿಕ ಸಭೆಯಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಮುಂದಿನ ಯಾವ ತರ ಭವಿಷ್ಯ ನಿರ್ಧಾರ ತಗೋಬೇಕು ಅಂತ ನಾನು ಅವ್ರಿಗೆ ಒಂದು ನಿರ್ದೇಶನ ಕೊಡ್ತಾ ಇರ್ತೀನಿ. ಅದ್ರ ಪ್ರಕಾರ ಅವರೆಲ್ಲ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್. ಅಟೆಂಡೆನ್ಸ್ ನಾವು ಇನ್ಮೇಲಿಂದ ಕ್ಲಾಸಲ್ಲಿ ತಗೊಳ್ಳಲ್ಲ. ಬಸ್ ಹತ್ತುತ್ತಾ ಇದ್ದಂಗೆ ನಮ್ದು ಸ್ಕ್ಯಾನರ್ ಇದೆ, RFID ಟ್ಯಾಗ್, RFID ಟ್ಯಾಗ್ ಇದ್ರೆ ನಮ್ಮ ಅಟೆಂಡೆನ್ಸ್ ಅಲ್ಲೇ ಕ್ಯಾಚ್ ಆಗುತ್ತೆ. ಇಲ್ಲಿ ಬಂದು ನಾವು ಮ್ಯಾನ್ಯುವಲ್ ಆಗಿ ಏನು ತಗೊಳ್ಳಲ್ಲ. ಅದೇ ತರ ಮಗು ಎಲ್ಲಾದ್ರೂ ಹೋಗ್ಬೋದು, ಮಗು ಎಲ್ಲಿ ಹೋಗ್ತಾ ಇದೆ ಅಂತ ಟ್ರ್ಯಾಕಿಂಗ್ ಮಾಡ್ತಾ ಇರ್ತೀವಿ. ಅದು ಪೇರೆಂಟ್ಗೂ ಟ್ರ್ಯಾಕಿಂಗ್ ಆಗ್ತಾ ಇರ್ತದೆ, ನಮ್ಮ ಶಾಲೆಯಲ್ಲೂ ಟ್ರ್ಯಾಕಿಂಗ್ ಆಗ್ತಾ ಇರ್ತದೆ. ಪ್ರತಿ ಮಾಸಿಕನ ಬರೋ ವರ್ಷದ ಮಾಸಿಕ ಇವಾಗ ಮಾಡ್ತಾ ಇದೀವಿ. ಪ್ರತಿಯೊಂದು ಮಾಸಿಕ ಮೀಟಿಂಗ್, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ನಡೀತಾ ಇದೆ, ಬರ್ತಾ ಇದಾರೆ. ನೀವು ಬೇಕಾದ್ರೆ ಮಕ್ಕಳಲ್ಲಿ ಒಪಿನಿಯನ್ ಕೇಳಬಹುದು, ಯಾವ ತರ ಮಾಡ್ತಾ ಇದೀವಿ ಅಂತ ಮಕ್ಕಳನ್ನು ಕೇಳಿ. ಥ್ಯಾಂಕ್ ಯು ಸರ್. ಭೂಷಣ ಜರಿಭಯಾಸ್ಥಾನ ಧಾರಣ ಜಗದವಾಸ್ಥಾನ ಕಾರಣ ನಿಖಿಲ ಧರ್ಮ ಕರ್ಷಣ ನಿಗಮ ಧರ್ಮ ದರ್ಶನ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ ಭುಜಗೋದಾಸ ಮಂಡನ ಸುರಗುಣ ದಾಸ ಖಂಡನ ಶತಮುಖ ಬ್ರಹ್ಮ ವಂದಿತ ಶತಮುಖ ಬ್ರಹ್ಮ ನಂದಿತ ಹೃದಯಸ್ತಲಕ್ಷಿತ ಭುಜದೇ ಧರ್ಮ ಲಕ್ಷಿತ ಜಯ ಜಯ ಶ್ರೀ ಸುದರ್ಶನ.
ధర్మధారణ నమస్కారం చేసుకోండి. నిర్దిష్టి ఉంటే నివారణ పరంపర నమస్కారం చేసుకోండి. ఓం శ్రీమాన్ ఓం దృష్టి దోషాయ నివారణార్థానావళి పూర్ణాకృపాకటాక్షార్థానాః ఫలాసిద్ధిరస్తో పరబ్రహ్మణే నమో నామ ఉపేదానాః ప్రసన్నాః ప్రదాభవంతో ప్రధాభవంతో భక్తోపచార మనసోపచార పూజాం సమర్పయామి. ఓం ప్రతిపద శ్రేణి విషణ